ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಸುಮಾರು ಸ್ಟೂಡೆಂಟ್ಸ್ಗಳ ರಿಕ್ವೆಸ್ಟ್ ಇತ್ತು, ಸರ್ ಎಕ್ಸಾಮ್ ಬಗ್ಗೆ ನಮಗೆ ಮಾಹಿತಿ ಬೇಕು, ಪರೀಕ್ಷೆಗಳು ಹೇಗಿರ್ತವೆ ಅಂತಕ್ಕಂಥದ್ದು. ಅವೆಲ್ಲವುಗಳ ಮಾಹಿತಿಯನ್ನು ಈ ಒಂದೇ ವಿಡಿಯೋದಲ್ಲಿ ತಂದಿದ್ದೀನಿ. ನಿಮ್ಮೆಲ್ಲ ಡೌಟ್ಗಳು ಕ್ಲಿಯರ್ ಆಗ್ತವೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ನಾವು ಭಾಳಷ್ಟು ವಿಡಿಯೋಗಳನ್ನು ನಿಮಗಾಗಿ ಪೋಸ್ಟ್ ಮಾಡ್ತಾ ಇದ್ದೀವಿ. ಅದನ್ನು ಹೋಗಿ SSLC 2026 ಮಾಡಲ್ ಕ್ವಶನ್ ಪೇಪರ್ ಕೀ ಆನ್ಸರ್ಸಲ್ಲಿ ಹೋದರೆ ಸಾಕು. ಎಲ್ಲ ಪಾಸಿಂಗು, ಸ್ಕೋರಿಂಗು, ಫಿಕ್ಸ್ ಕ್ವಶನ್ಸ್ಗಳು ನಿಮಗಾಗಿ ಸಿಗ್ತಾ ಇದ್ದಾವೆ. ಅವುಗಳ ಯೂಸನ್ನು ಪಡೀರಿ. ಈ ವಿಡಿಯೋ ಭಾಳ ಇನ್ಫಾರ್ಮೇಟಿವ್ ಅದ. ಸೊ ನಿಮ್ಮ ಪರೀಕ್ಷೆಗೆ ನಿಮಗೆ ಬೇಸಿಕ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತದೆ. ಕಡೆಯವರೆಗೂ ನೋಡಿ ಅಂತ ಹೇಳ್ತಾ, ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಪ್ರತಿದಿನ ಸಂಜೆ 6:30 ಮತ್ತು ರಾತ್ರಿ 9 ಗಂಟೆಗೆ ಲೈವ್ ಕ್ಲಾಸ್ ಇರ್ತವೆ. ಸೊ ಅಷ್ಟು ವಿಷಯಗಳಲ್ಲಿನೂ ಕೂಡ ನಾವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕವರ್ ಮಾಡ್ತಾ ಇದ್ದೀವಿ. ಸೊ ನೀವುಗಳು ಕೂಡ ಬಂದು ಲೈವ್ ಕ್ಲಾಸನ್ನು ಜಾಯಿನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡೋಣ. ಫಸ್ಟ್ ಫ್ರೆಂಡ್ಸ್, ಈ ವರ್ಷ ಎಕ್ಸಾಮ್ ಹೇಗಿರ್ತದೆ ಅಂತ ಕೇಳಿದರು. ಸೊ ಎಕ್ಸಾಮ್ಗಾಗಿಯೇ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಮಂಡಳಿ ಅದ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂತೀವಿ. ತನ್ನದೇ ಆಗಿರ್ತಕ್ಕಂಥ ಒಂದು ಸಂಸ್ಥೆ ಅದ. ಸೊ ಇದನ್ನು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತದೆ. ಈ ವರ್ಷ ಒಟ್ಟಾರೆ ನಿಮ್ಮ ಪರೀಕ್ಷೆಗಳು ಹೆಂಗಿರ್ತಾವಪ್ಪ ಅಂತಂದ್ರೆ ಈಸಿನೇ ಇರ್ತದೆ. ಯಾಕಂದರೆ ನೀವು ಆಲ್ರೆಡಿ 3 ಪ್ರಿಪ್ರೇಟರಿ ಎಕ್ಸಾಮನ್ನು ಬರೆದಿದ್ದೀರಿ. ಓಕೆ, 4 ಮಾಡಲ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿದ್ದೀರಿ. ಹಾಗಾದರೆ 7 ಕ್ವಶನ್ ಪೇಪರ್ ಸಾಲ್ವ್ ಮಾಡಿದರೆ ಇನ್ನು 1 ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರಲ್ಲಿ ಏನೂ ಕಷ್ಟ ಇಲ್ಲ. ಸೊ ಎಲ್ಲರೂ ಅದೇ ಕೇಳಿದ್ರು, ಸರ್ ಬೋರ್ಡ್ ಎಕ್ಸಾಮ್ ಅಂದರೆ ಟಫ್ ಏನಿಲ್ಲ, ಯಾಕಂದರೆ ಪ್ರಿಪ್ರೇಟರಿ ಕ್ವಶನ್ ಪೇಪರ್ ಅವರೇ ತೆಗ್ದಾರ ಅಂತಂದ್ರೆ, ಸೊ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ಅವರೇ ತೆಗೆದಿರ್ತಾರೆ. ಬಟ್ ಸ್ವಲ್ಪ ಇದೇನಾಗಿರ್ತದೆ ಅಂದರೆ ವೇಟೇಜ್ ಇರ್ತದೆ. ಪ್ರಶ್ನೆಗಳು ಮೌಲ್ಯಯುತವಾಗಿರ್ತಾವೆ, ವಸ್ತುನಿಷ್ಠವಾಗಿರ್ತಾವೆ, ಸಮಗ್ರತೆಯನ್ನು ಪರೀಕ್ಷೆ ಮಾಡ್ತಕ್ಕಂಥ ಪ್ರಶ್ನೆಗಳಿರ್ತವೆ. ಅಷ್ಟು ಭಾಳ ಡಿಫಿಕಲ್ಟ್ ಇರೋದಿಲ್ಲ. ಸೊ ನೀವು 7 ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿರಂದರೆ ಈ ಪ್ರಶ್ನೆ ಪತ್ರಿಕೆಗಳು ಕೂಡ ನಿಮಗೆ ಈಸಿಯಾಗಿಯೇ ಇರ್ತದೆ. ಎಲ್ಲ ಪರೀಕ್ಷಾ ಕೇಂದ್ರಗಳನ್ನು ಏನು ಮಾಡಿರ್ತಾರೆ, ತಾಲೂಕು, ಜಿಲ್ಲೆ ಮತ್ತು ರಾಜ್ಯ ಹಂತದಲ್ಲಿ ಮಾನಿಟರಿಂಗ್ ಮಾಡ್ತಾರೆ, ಅಂದರೆ ವೆಬ್ ಕಾಸ್ಟಿಂಗ್ ಮಾಡ್ತಾರೆ. ಇದರ ಅರ್ಥ ಏನಪ್ಪ ಅಂದರೆ ಎಲ್ಲಿ ಕೂಡ ನಕಲುಗಳು ನಡೆಯೋದಿಲ್ಲ, ಎಲ್ಲಿ ಕಾಪಿ ಗಿಪಿ ನಡೆಯೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ತಲೆಯೂ ಕಡಿಸೋಲಿಕ್ಕೆ ಹೋಗಬೇಡಿ, ಯಾಕಂದರೆ ಇನ್ನೂ ಟೈಮ್ ಇದ್ದಾವೆ. ಸೊ ಭಾಳ ಏನಿಲ್ಲ, ಅಷ್ಟು ಪಾಠದಾಗಿನ ಒಂದು 5-6 ಪಾಠ ಓದಿದ್ರು ಕೂಡ ಪಾಸ್ ಅಂತೂ ಗ್ಯಾರಂಟಿ ಆಗ್ತೀರಿ. ನಾ ಎಲ್ಲನೂ ಓದಂತ ಹೇಳಕತ್ತಿಲ್ಲ, ಮತ್ತು ಸಮಾಜದಾಗ ಓದಿರಿ. ಮತ್ತು ನಾ ಕನ್ನಡ, ಇಂಗ್ಲೀಷ್, ಹಿಂದಿ ಹೇಳೋದು. ಸೊ ಟೋಟಲ್ ಸಿಲೆಬಸ್ದು 30 to 40% ನೆನಪಿಟ್ಕೊಡ್ರಿ. 30 to 40% ಇಷ್ಟು ಪರ್ಫೆಕ್ಟ್ ಮಾಡಿದರೂ ಕೂಡ ಪಾಸ್ ಆಗ್ತೀರಿ. ಓಕೆ, ಚಲೋ ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ಆಗೋದಿಲ್ಲ, ಜಸ್ಟ್ ಓನ್ಲಿ ಫಾರ್ ಪಾಸ್. ಮುಂದಿನ ಕ್ಲಾಸಿಗೆ ಹೋಗಂಗೆ ನೀವು ಆಗ್ತೀರಿ. ಬಟ್ ಈ ವರ್ಷದ ಟೋಟಲಿ ಎಕ್ಸಾಮ್ಗಳೇನಾಗಿರ್ತವಪ್ಪ ಅಂದರೆ ಈಸಿನೇ ಇರ್ತವೆ. ಯಾವುದೇ ರೀತಿಯಾಗಿರ್ತಕ್ಕಂಥ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಹಾಗಾದರೆ ಈ ವರ್ಷ ಎಕ್ಸಾಮಿನೇಷನಲ್ಲಿ ಏನು ಚೇಂಜ್ ಮಾಡಿದ್ದಾರೆ? ಎಸ್, ಈ ವರ್ಷ ನಾವು ನೋಡಿರ್ತಕ್ಕಂಥ SSLC ಎಕ್ಸಾಮಲ್ಲಿ ಒಂದೇದು ಗೇಮ್ ಚೇಂಜರ್ ಆಗಿರ್ತಕ್ಕಂಥದ್ದೇ ಬ್ಲೂ ಪ್ರಿಂಟ್. ಇದು 2017 ಮುಂಚೆ ಇತ್ತು. 2017-18 ಕೂಡ ಏನು ಮಾಡಿದ್ರು ಅಂದರೆ ಅವಾಗೂ ಬ್ಲೂ ಪ್ರಿಂಟ್ಗಳನ್ನು ಕೊಟ್ಟಿದ್ದರು. ಸೊ ಮುಂದೆ ಏನಾಯ್ತು ಅಂತಂದರೆ ಸಬ್ಜೆಕ್ಟ್ ವೈಸ್ ಅಂತ ಬ್ಲೂ ಪ್ರಿಂಟೇ ಕೊಡಲಿಲ್ಲ, ಎಲ್ಲನೂ ಓದಬೇಕು, ಎಲ್ಲನೂ ಬೈಪಟ್ ಮಾಡಬೇಕಂತಕ್ಕಂಥ ಪರಿಸ್ಥಿತಿ ಬಂತು. ಬಟ್ ಈ ಸಲ ಏನದಂದ್ರೆ ಸುಮಾರು 30% ಕೆಲಸ ಅವರೇ ಕಡಿಮೆ ಮಾಡಿದ್ದಾರೆ, ಬರ್ಡನ್ ಮಾಡಿದ್ದಾರೆ. ಏನಿದೆ, ಎಲ್ಲಿ ಯಾವ ಪಾಠದ 1 ಅಂಕ ಇದೆ 1 ಅಂಕ ಓದೋದಿದೆ, ಯಾವ ಪಾಠದ 2 ಅಂಕ ಇದೆ 2 ಅಂಕ ಓದೋದಿದೆ, ಯಾವ ಪಾಠದ 3 ಅಂಕ ಇದೆ 3 ಅಂಕ ಓದೋದಿದೆ. ಬೇರೆ ಓದೋ ಅವಶ್ಯಕತೆಯೇ ಇಲ್ಲ, ಎಲ್ಲ ತಲೆಯಲ್ಲಿ ತೊಗೊಂಡು ಕುಂದ್ರದ್ದು ಕೆಲಸನೇ ಇಲ್ಲ. ಸೊ ಹೀಗಾಗಿ ಈ ಸಲ ರಿಸಲ್ಟು ಕೂಡ ಭಾಳ ಆಗ್ತದೆ. ನೋಡೋಕ್ಕೆ ನಿಮಗೆ ರಿಸಲ್ಟ್ ಬಂದ ನಂತರ ಗೊತ್ತಾಗ್ತದೆ ಓವರಾಲ್ ಏನು ಗೇಮರ್ ಆಗ್ತದೆ ಅಂತಕ್ಕಂಥದ್ದು. ಯಾಕಂದರೆ ಬ್ಲೂ ಪ್ರಿಂಟ್ ಇದೆ ಅಂದರೆ ಮಕ್ಕಳಿಗೆ ಇಷ್ಟು ಈಸಿ ಆಗಿದೆ ಅಲ್ಲ. ಸುಮಾರು ಹುಡುಗರುಗಳು ನಾವು ಟಾಪ್ ಮಾಡ್ತೀನಿ, ನಾವು ಟಾಪ್ ಔಟ್ ಮಾಡ್ತೀನಿ ಅಂತಕ್ಕಂಥದ್ದು ಒಂದು ಮನೋಭಾವನೆ ಅವರಲ್ಲಿ ಅದ. ಸೊ ಖಂಡಿತವಾಗಿ ಏನಂದರೆ ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನು ಹೇಳ್ಬೋದು ನಾವು? ಎಸ್ ಫ್ರೆಂಡ್ಸ್, ಬ್ಲೂ ಪ್ರಿಂಟ್ ಅಂತಕ್ಕಂಥದ್ದು. ಯಾಕಂದರೆ ಅದೇ ಸುಲಿದ ಬಾಳೆಹಣ್ಣಿನಂತೆ ಮಾಡಿಕೊಟ್ಟದ. ಏನೂ ಓದೋದಿಲ್ಲ, ಎಷ್ಟೆಷ್ಟು ಯಾವ್ಯಾವ ಪಾಠದಲ್ಲಿ ಇದ್ದೇನೆ ಅದನ್ನೇ ಓದಬೇಕು. ಹಾಗಾದರೆ ಈ ವರ್ಷದ ಪಾಸಿಂಗ್ ನಿಯಮ ಏನು? ಹೌದು, ಇದೇನು ನಿಮಗೆ ಮಾಡಿರ್ತಕ್ಕಂಥದ್ದು ಒಂದು ವರದಾನ. ಸೊ ಮೊದಲು ಏನು ಮಾಡ್ತಿದ್ರಪ್ಪ ಅಂದ್ರೆ ಇಂಟರ್ನಲ್ ಬಿಟ್ಟು ಕೇವಲ ನಿಮ್ದು ಏನು ಮಾಡ್ತಿದ್ರು, ಥಿಯರಿ ಪೇಪರ್ ಅಂದರೆ ಪರೀಕ್ಷೆ ಏನು ಬರೀತಿರಲ್ಲ ಆ ಥಿಯರಿ ಪೇಪರ್ ಮೇಲೆ ಏನು ಮಾಡ್ತಿದ್ರಪ್ಪ ಅಂದರೆ ನಿಮ್ಮದು ಮಾರ್ಕ್ಸ್ ಇತ್ತು. 80 ಮಾರ್ಕ್ಸಿಗೆ ಪೇಪರ್ಗೆಲ್ಲ ಏನು ಬರಬೇಕು, 28 ತೊಗೋಬೇಕು. 100 ಮಾರ್ಕ್ಸ್ ಪೇಪರ್ಗೆ ಅಂದರೆ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ಗೆಲ್ಲ 35 ತೊಗೋಬೇಕು. ಇವಾಗ ಇದನ್ನಿಲ್ಲ, ಇವಾಗ ಇದನ್ನ ನಿಯಮಗಳನ್ನು ತೆಗೆದು ಹೋಗಿದ್ದಾರೆ. ಇಂಟರ್ನಲ್ ಪ್ಲಸ್ ಥಿಯರಿ ಅಂದರೆ ಈಗ 20ಕ್ಕೆ ನಿಮ್ಮ ಶಾಲೆಯಲ್ಲಿ ಕೊಡ್ತಾರೆ, ಇಲ್ಲಿ 100ಕ್ಕೆ ಎಷ್ಟು ಬರಬೇಕು, ಕೇವಲ 33 ಮಾರ್ಕ್ಸ್ ಬರಬೇಕು ಯಾವುದು ಅದರ್ ಸಬ್ಜೆಕ್ಟಲ್ಲಿ. ಬಟ್ ಕನ್ನಡದಲ್ಲಿ ಎಷ್ಟು ಬರಬೇಕು, ಇಲ್ಲಿ 35 ಬರಬೇಕು. ಓಕೆನಾ? ಅಂದರೆ ನೀವು 20ಕ್ಕೆ 20 ನಿಮ್ಮ ಶಾಲೆಯಲ್ಲಿ ಕೊಟ್ಟಿದ್ರೆ ಸೊ ಇನ್ನೂ 13 ಬೇಕು.
ಹೌದಲ್ಲ. ಸೊ ಹೀಗಾಗಿ ಎಷ್ಟಾಯಿತು 20 + 13 33. ಸೊ ನೀವೇನಾದ್ರಪ್ಪ ಅಂದ್ರೆ ಪಾಸ್ ಆದ್ರಿ ಅನ್ನಿಸ್ತದ. 1ರಿಂದ 16 ಏನು 1 ಮಾರ್ಕ್ಸಿನ ಇದಾವಲ್ಲ ಇಲ್ಲಿ ಬಂದರೂ ಕೂಡ ಪಾಸ್ ಆಗ್ತದಂತ. ಬಟ್ ಪಾಸಿಂಗ್ ಏರಿಯಾದಲ್ಲಿ ಕುಂದ್ರಕ್ಕೆ ಹೋಗಬೇಡಿ, ಚೆನ್ನಾಗಿ ರಿಸಲ್ಟ್ ಮಾಡಿ. ಯಾಕಂದ್ರೆ ಕಾಲೇಜಲ್ಲಿ ಅಡ್ಮಿಷನ್ನೇ ಸಿಗೋದಿಲ್ಲ. ಈ ಸಲ ಪಾಸ್ ಅಂದರೆ ಎಲ್ಲರೂ ಆಗೋದ್ರಿಂದ ಕಾಲೇಜಲ್ಲಿ ಕ್ಯೂ ಹಚ್ಚಬೇಕು, ಡೊನೇಷನ್ ತುಂಬಬೇಕು. ಅದಕ್ಕೆ ಸಿಕ್ಕಾಪಟ್ಟೆ ಏನು ಮಾಡ್ತಾರಪ್ಪ ಅಂದ್ರೆ ಕಾಲೇಜುಗಳಲ್ಲಿ ಬೇಡಿಕೆ ಆಗ್ತದೆ. ಸೊ ಆ ಕಾರಣಕ್ಕಾಗಿ ಆರಾಮಾಗಿ ಬ್ಲೂ ಪ್ರಿಂಟ್ ಇದೆ ಅಂದರೆ ನೀವು ಫಸ್ಟ್ ಕ್ಲಾಸ್ ಆದರೂ ಪಾಸ್ ಆಗಲೇಬೇಕು. 60-70% ಮೇಲೆ ನಿಮ್ಮದು ಸ್ಕೋರ್ ಆಗಲೇಬೇಕು. ಆವಾಗಲೇ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಒಳ್ಳೆಯ ಅಂಕಗಳು ಸಿಗ್ತಾವೆ. ಸೊ ಒಳ್ಳೆಯ ಒಂದು ಸಮಾಜದಲ್ಲಿ ಸ್ಟೇಟಸ್ಸು, ಶಾಲೆಯಲ್ಲಿನೂ ಕೂಡ ಸ್ಟೇಟಸ್ ಬರ್ತದೆ. ಓಕೆ, ಸೊ ಎಕ್ಸಾಮ್ ಈಸಿ ಅದಾವ, ಬ್ಲೂ ಪ್ರಿಂಟ್ ಕೊಟ್ಟಿದ್ದಾರೆ ಆಲ್ರೆಡಿ. ನಿಮ್ಮ ಎಕ್ಸಾಮ್ ರಿಸಲ್ಟ್ ಏನು ಮಾಡ್ತಾ ಇದ್ದಾರೆ, ಪಾಸಿಂಗ್ ಮಾರ್ಕ್ಸ್ ಹಿಡಿದು ಕೊಡ್ತಾ ಇದ್ದಾರೆ. ರಿಸಲ್ಟ್ ಡೇಟ್ ಸಹಿತ ಡಿಕ್ಲೇರ್ ಮಾಡಿದ್ದಾರೆ ಏಪ್ರಿಲ್ 24. ಆಲ್ರೆಡಿ ಮಿನಿಸ್ಟರ್ ಅವರು ಕೂಡ ಹೇಳಿದ್ದಾರೆ, ನಾವು ಏಪ್ರಿಲ್ 24ಕ್ಕೆ SSLC ಪರೀಕ್ಷೆ ಫಲಿತಾಂಶವನ್ನು ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದು. ನೋಡಿ, ಇನ್ನೂ ನೀವು ಮಾರ್ಚ್ 18ಕ್ಕೆ ಎಕ್ಸಾಮ್ ಬರೆಯೋರಿದ್ದೀರಿ. ಓಕೆ, ಮಾರ್ಚ್ 18ಕ್ಕೆ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ, ಏಪ್ರಿಲ್ 2ಕ್ಕೆ ಎಕ್ಸಾಮ್ ಮುಗೀತದ. ಓಕೆ, ಆದರೆ ರಿಸಲ್ಟ್ ಯಾವಾಗ ಕೊಡ್ತಾ ಇದ್ದಾರೆ, 24. ಕೇವಲ ಎಷ್ಟು ದಿನದಲ್ಲಿ ರಿಸಲ್ಟ್ ಬರ್ತಾ ಇದೆ, 22 ಡೇಸಲ್ಲಿ. 22 ಡೇಸಲ್ಲಿ ಇದ್ರ ಒಳಗಡೆನೂ ಕೊಟ್ಟರು. ಯಾಕಂದ್ರೆ ಹೇಳಲಿಕ್ಕೆ ಬರೋದಿಲ್ಲ. ಮಂಡಳಿ ಅಷ್ಟೊಂದು ಏನಾಗದಪ್ಪ ಅಂದ್ರೆ ತಂತ್ರಜ್ಞಾನವನ್ನು ಬಳಸಿಕೊಂಡದ. ಸಾವಿರಾರು 60-65 ಸಾವಿರ ಮೌಲ್ಯಮಾಪಕರು ಪರೀಕ್ಷೆಯನ್ನು ಮಾಡೋದ್ರಿಂದ ಒಂದು 8-8.5 ಲಕ್ಷ ವಿದ್ಯಾರ್ಥಿಗಳ ಮೌಲ್ಯಮಾಪನವನ್ನು ರಿಸಲ್ಟ್ ಕೊಡೋದು ಮಂಡಳಿಗೆ ಅದೇನು ದೊಡ್ಡ ಕಷ್ಟ ಅಲ್ಲ. ಅದು ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಅಪ್ಡೇಟೆಡ್ ಆಗಿರ್ತಕ್ಕಂಥ ಇಡೀ ದೇಶಕ್ಕೆ ಒಂದು ಮಾದರಿಯಾಗಿರ್ತಕ್ಕಂಥ ಮೌಲ್ಯಮಾಪನ ಮಂಡಳಿ ಅಂದರೆ ನಮ್ಮ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ. ಸೊ ಅದಕ್ಕಾಗಿ ಫ್ರೆಂಡ್ಸ್, ಬರೀತಕ್ಕಂಥ ಎಲ್ಲ SSLC ವಿದ್ಯಾರ್ಥಿಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು, ಎಕ್ಸಾಮ್ ಈಸಿ ಇರ್ತದೆ, ಯಾವುದೇ ಟೆನ್ಷನ್ ತೊಗೊಳಿಕ್ಕೆ ಹೋಗಬೇಡಿ. ಕಾಫಿ ಚೀಟ್ಸ್ಗಳ ಬಗ್ಗೆ ಏನೂ ತಲೆ ಕೆಡಿಸ್ಕೊಳಿಕ್ಕೆ ಹೋಗಬೇಡಿ. ಪಾಸಿಂಗ್ ಮಾರ್ಕ್ಸ್ಗಳನ್ನು ಕಡಿಮೆ ಮಾಡಿದ್ದಾರೆ, ಅಂದರೆ ಇಂಟರ್ನಲ್ ಜೊತೆಗೆ ಪಾಸಿಂಗ್ ಮಾರ್ಕ್ಸ್ ಇದ್ದಾವೆ. ಸೊ ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಪುಸ್ತಕದ ಒಂದು 25-30% ಓದಿದ್ರು ಕೂಡ ನೀವು ಅಂಕಗಳು ಆರಾಮಾಗಿ ತೊಗೋತೀರಿ. ಆಲ್ರೆಡಿ ನಿಮಗೆ ಶಾಲೆಯಲ್ಲಿ ಮಿಷನ್ 40 ಅಂತ ಎಲ್ಲ ಕಡೆಯೂ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಓಕೆನಾ. ಸೊ ಮಿಷನ್ 40 ಅಂತ ನೋಡ್ಕೊಂಡು ಹೋಗಿ. ಇದು ಗ್ಯಾರಂಟಿ ಈ ಮಿಷನ್ ಏನಾಗ್ತದಪ್ಪ ಅಂದ್ರೆ ನಿಮಗೆ ಕೈ ಹಿಡಿತದ. ಇಷ್ಟು ನೀವು ಇಲ್ಲಿ 40 ಮಾರ್ಕ್ಸ್ ತೊಗೊಂಡ್ರಿ, ಇಂಟರ್ನಲ್ ಒಂದು 20 ಅಂದ್ರೆ ಫಸ್ಟ್ ಕ್ಲಾಸ್ ಇಲ್ಲೇ ಆಯಿತು. ಮತ್ತು ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅವಶ್ಯಕತೆನೇ ಬರೋದಿಲ್ಲ. ಸೊ ಆ ಕಾರಣಕ್ಕಾಗಿ ನಿಮ್ಮ ಟೀಚರ್ಸ್ ಹೇಳ್ತಕ್ಕಂಥ ಮಿಷನ್ 40 ನಾವುಗಳು ಕೂಡ ನಿಮಗೆ ಪಾಸಿಂಗ್ ವಿಡಿಯೋಗಳನ್ನೇ ಕೊಡ್ತಾ ಇದ್ದೀವಿ. ಓಕೆ, ಆ ಪಾಸಿಂಗ್ ವಿಡಿಯೋಗಳನ್ನು ನೀಟಾಗಿ ಓದಿ ಅವುಗಳನ್ನ ಪ್ರೆಸೆಂಟೇಷನ್ ಮಾಡಿ ಬರಿಬೇಕು. ಅದನ್ನು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರ ಅಷ್ಟು ಯೂಸ್. ಬರೀ ವಿಡಿಯೋಗಳನ್ನು ನೋಡಿದರೆ ಫಾಯ್ದೆ ಇಲ್ಲ, ಅದನ್ನು ಬರೆದು ತೆಗಿಬೇಕು, ಅಷ್ಟು ರೂಢಿಗಳನ್ನು ಮಾಡಲೇಬೇಕು. ಎನಿ ಕಂಡೀಷನ್ ಅಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೋತ್ತರಗಳು ಬಂದ್ರೇ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತದೆ. ಇಲ್ಲಾಂದರೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗೋದಿಲ್ಲ. ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದೆ. ಸೊ ಇಷ್ಟು ಈ ವಿಡಿಯೋದಲ್ಲಿ ಹೇಳ್ತಾ, ಭಾಳಷ್ಟು ಸ್ಕೋರಿಂಗು ಮತ್ತು ಪಾಸಿಂಗ್ ಪ್ಯಾಕೇಜ್ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಬರ್ತಾನೆ ಇರ್ತವೆ. ಅವೆಲ್ಲವುಗಳ ಲಾಭಗಳನ್ನು ನೀವು ಪಡಿಬೇಕಾದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಬೇಕು. ಈ ಬೆಲ್ ಐಕಾನನ್ನು ಒತ್ತಿದ್ರೇ ಕೂಡ ನಿಮಗೆ ಏನಾಗ್ತದಪ್ಪ ಅಂದರೆ ಈಸಿ ಆಗ್ತದೆ. ಆಮೇಲೆ ನೋಟಿಫಿಕೇಷನ್ ಕೂಡ ಆನ್ ಮಾಡೋದ್ರಿಂದ ವಿಡಿಯೋಗಳ ಲಿಂಕ್ಗಳು ನಿಮ್ಗೆ ಏನಾಗ್ತಾವಪ್ಪ ಅಂದ್ರೆ ಬರ್ತಾವೆ. ಹೇಗೆ ಅನಿಸಿತು ಅನ್ನೋದನ್ನು ವಿಡಿಯೋನ ಕಮೆಂಟ್ ಮಾಡಿ. ತುಂಬ ಮೋಸ್ಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಟಿವ್ ಆಗಿರ್ತಕ್ಕಂಥ ವಿಡಿಯೋ ಇತ್ತು ಅಂತ ಹೇಳ್ತಾ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಬೆಸ್ಟ್ ಆಫ್ ಲಕ್.